ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನೆಂದರೆ, ಈಗಾಗಲೇ ನಿಮಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಬರುತ್ತಾ ಇಲ್ಲ ಅಂತ ಈಗಾಗಲೇ ವಿಪಕ್ಷಗಳಾಗಿರಬಹುದು, ಮೀಡಿಯಾದವರಾಗಿರಬಹುದು, ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡಿದ್ದಾರೆ ಅಂತಾನೆ ಈಗ ಚರ್ಚೆ ನಡೆಯುತ್ತಾ ಇತ್ತು. ಆದರೆ ಈಗ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಬಂದಿದೆ ಎಂದರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಹಿಳೆಯರಿಗೆ ಒಂದು ನ್ಯೂ ಅಪ್ಡೇಟನ್ನು ಕೊಟ್ಟಿದ್ದಾರೆ. 11ನೇ ಕಂತಿನ ಹಣ 12ನೇ ಕಂತಿನ ಹಣ ಬರುತ್ತೋ ಬರಲ್ಲವೋ ಅಂದರೆ ಅದರ ಬಗ್ಗೆ ಯಾವ ದಿನದಲ್ಲಿ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಇದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದು ಅಷ್ಟೇ ಅಲ್ಲ, ನಿನ್ನೆ ಕೇಂದ್ರ ಬಜೆಟ್ 2024ರ ಬಜೆಟ್ ಕೂಡ ಮಂಡನೆ ಮಾಡಿದ್ದಾರೆ. ನಮ್ಮ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಕೆಲವು ಮಾತ್ರ ಇಲ್ಲಿ ತಿಳಿಸಿಕೊಡುತ್ತೇನೆ. ಚಿನ್ನದ ರೇಟ್ ಕಡಿಮೆ ಮಾಡಿದ್ದಾರೆ. ನಿಮಗೆ 11ನೇ ಮತ್ತು 12ನೇ ಕಂತಿನ ಹಣ ಬೇಕಾದರೆ ನೀವು ಒಂದು ಸ್ವಯಂ ಘೋಷಣೆ ಪತ್ರವನ್ನು ಕೊಡಬೇಕಾಗುತ್ತದೆ. ಆದರೆ ಅದನ್ನು ಎಲ್ಲ ಫಲಾನುಭವಿಗಳು ಕೊಡಬೇಕು ಅಂತ ಇಲ್ಲ. ಯಾರ್ಯಾರು ಕೊಡಬೇಕು, ಎಲ್ಲಿಗೆ ಹೋಗಿ ಕೊಡಬೇಕು ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗಬೇಕಾದರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಮತ್ತು 12ನೇ ಕಂತಿನ ಹಣ ಬರಲಿಲ್ಲವಲ್ಲ, ಅದಕ್ಕೆ ಎಲ್ಲ ಮಹಿಳೆಯರು ಇನ್ನು ಮುಂದೆ ಹಣ ಬರುವುದೂ ಇಲ್ಲ ಅಂತ ಅಂದ್ಕೊಂಡಿದ್ರು. ವಿಪಕ್ಷಗಳು ಕೂಡ ಮೀಡಿಯಾದಲ್ಲಿ ಕೂಡ ಅದನ್ನೇ ತಿಳಿಸಿದ್ರು. ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಯಿತು ಅಂತ ತಿಳಿಸಿದ್ರು. ಇವಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಎಲ್ಲ ಕಡೆ ಯೂಟ್ಯೂಬ್ಗಳಲ್ಲಿಯೂ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಯಿತು ಅಂತಾನೆ ಬರುತ್ತಾ ಇದೆ. ವಿಪಕ್ಷಗಳು ಕೂಡ ಅದೇ ರೀತಿ ಹೇಳುತ್ತಿರುವುದನ್ನು ನೋಡಿಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಪರವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ನಾವು ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸುವುದಿಲ್ಲ. 2 ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಕೊಟ್ಟಿಲ್ಲ ಅಂತ ನಾವೇನು ನಿಲ್ಲಿಸುವುದಿಲ್ಲ, ನಿಲ್ಲಿಸದೆ ಬಿಟ್ಟಿದ್ದೀವಿ ಅಂತ ತೀರ್ಮಾನ ಮಾಡುತ್ತಿದೆ ವಿಪಕ್ಷಗಳು. ಅವರೇ ಒಂದು ಕ್ವಶನ್ ಮಾರ್ಕ್ ಇಡುತ್ತಾ ಇದ್ದಾರೆ ಮೀಡಿಯಾದವರು. ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದಾಗ ನಾವೇನು 3-4 ತಿಂಗಳು ಪೆಂಡಿಂಗ್ ಹಣ ಇಟ್ಟುಕೊಂಡಿಲ್ಲ, ಕೇವಲ ಮೇ ತಿಂಗಳ ಹಣ ಜೂನ್ಗೆ ಬರಬೇಕಿತ್ತು, ಜೂನ್ ತಿಂಗಳ ಹಣ ಜುಲೈಗೆ ಬರಬೇಕಿತ್ತು, 2 ತಿಂಗಳ ಮಾತ್ರ ಪೆಂಡಿಂಗ್ ಹಣ ಇದೆ, ಖಂಡಿತವಾಗಿಯೂ ಕೊಡುತ್ತೇವೆ ಹೇಳಿದ್ರು. ಹಾಗಾದರೆ ಕರೆಕ್ಟ್ ಆದಂತಹ ಡೇಟ್ ಬೇಕಲ್ಲವಾ, ನಮಗೆ ಯಾವಾಗ ಕೊಡುತ್ತೀರಾ ಅಂತ ಮತ್ತೆ ಅವರು ಏನು ಹೇಳಿದ್ರು ಅಂದರೆ, ಇನ್ನು 8 ದಿನಗಳ ಒಳಗೆ ನೀವು ನೋಡುತ್ತಾ ಇರಿ, ಖಂಡಿತವಾಗಿಯೂ ನಿಮಗೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ 2 ಕೂಡ 8 ದಿವಸದ ಒಳಗೆ ಬರುತ್ತೆ ಅಂತ ಹೇಳಿದ್ರು. ಈ ತಿಂಗಳ ಒಳಗಡೆ ಬರುತ್ತೆ ಅಂತ ಹೇಳಿದ್ರು. ಕೊಟ್ಟರೆ ಮಹಿಳೆಯರಿಗೂ ಕೂಡ ಖುಷಿಯಾಗೇ ಆಗುತ್ತೆ. ನಾವು ಎಲೆಕ್ಷನ್ ಪರವಾಗಿಯೇ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ದೀವಿ. ನಾವು ಯಾಕೆ ಈ 2,000 ರೂಪಾಯಿ ಕೊಡುತ್ತೇವೆ ಎಂದರೆ, ನಮ್ಮ ರಾಜ್ಯದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಗಳಿಗೋಸ್ಕರ ನಾವು 2,000 ರೂಪಾಯಿ ಅವತ್ತಿನಿಂದಲೂ ಕೊಡುತ್ತಾ ಇರುವುದು. ಆ ಉದ್ದೇಶದಿಂದಲೇ ನಾವು ಈ ಒಂದು ಯೋಜನೆಯನ್ನು ಶುರು ಮಾಡಿದ್ದು. ಯಾವ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ. ಇನ್ನೊಂದು ಅನುಮಾನ ಏನೆಂದರೆ, ಕಳೆದ 20 ದಿನದ ಹಿಂದೆ ಅವರು ನಾಳೆನೂ ನಿಮ್ಮ ಅಕೌಂಟ್ಗೆ 11ನೇ ಕಂತಿನ ಹಣ ಜಮಾ ಮಾಡುತ್ತೇವೆ ಅಂತ ಹೇಳಿದ್ರು.
ಮೀಡಿಯಾದ ಮುಂದೆ ನಾಳೆ ಅಂತ 20 ದಿನ ಕಳೆದರೂ ಅವರು ಅಕೌಂಟ್ ಹಣವನ್ನು ಜಮಾ ಮಾಡಲಿಲ್ಲ. ಈಗ ಹೇಳುತ್ತಿದ್ದಾರೆ ಇನ್ನು 8 ದಿನದ ಒಳಗೆ TBT ಹಣವನ್ನು ಪುಷ್ ಮಾಡುತ್ತಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಈ ರೀತಿ ಮಾಡುತ್ತಿದ್ದಾಗ ಅವರು ಸ್ವಲ್ಪ ಸುಳ್ಳು ಹೇಳುತ್ತಾರೆ ಅಂತ ನಿಮಗೂ ನಮಗೂ ಎಲ್ಲರಿಗೂ ಅರ್ಥವಾಗುತ್ತೆ. ಒಟ್ಟಾರೆ ಇನ್ನು 8 ದಿವಸದ ಕಾಯೋಣ. ರಾಜ್ಯ ಸರ್ಕಾರವೇ ಹೇಳುತ್ತಿದೆ ನಾವು ಕ್ಯಾನ್ಸಲ್ ಮಾಡಲಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು, ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ GST ಕಟ್ಟುವವರಾಗಿರಬಹುದು, ಟ್ಯಾಕ್ಸ್ ಕಟ್ಟುವವರಾಗಿರಬಹುದು, ಗವರ್ಮೆಂಟ್ ಜಾಬ್ನಲ್ಲಿ ಇರುವವರಾಗಿರಬಹುದು, ಅವರು ಯೋಜನೆಯಿಂದ ತೆಗೆದು ಹಾಕುತ್ತೇವೆ ಅಂತ ಸರ್ಕಾರವು ಹೇಳಿತು. ಈಗ ಈ ಎಲ್ಲ ಬೆನಿಫಿಟ್ ಇಲ್ಲದಿದ್ದರೂ ಕೂಡ 50,000 ಮಹಿಳೆಯರನ್ನು ತೆಗೆದು ಹಾಕಿದ್ದಾರೆ. ಅಂಥವರನ್ನು ಏನು ಮಾಡಬೇಕು ಎಂದರೆ, ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಸ್ವಯಂ ಘೋಷಣೆ ಪತ್ರವನ್ನು ಅಲ್ಲಿ ನೀಡಬೇಕು. ಮತ್ತೆ ಚೆಕ್ ಮಾಡಿ GST ಪೇಯರು ಅಥವಾ ಗವರ್ಮೆಂಟ್ ಜಾಬ್ ಇಲ್ಲ, ಇದನ್ನೆಲ್ಲ ಅವರು ಚೆಕ್ ಮಾಡುತ್ತಾರೆ. ಚಿನ್ನದ ರೇಟ್ ಕೂಡ ಕಡಿಮೆಯಾಗಿದೆ ಅಂತ ಹೇಳಿದ್ರು. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.